ಹೌದು ಸರ್, ಫಸ್ಟ್ ಜಿಯೋ ಸ್ಟಾರ್ಟ್ ಆದಾಗ ನಾನೇ ತಗೊಂಡಿದ್ದು ಇಲ್ಲಿ ನಮ್ಮೂರಲ್ಲಿ. ಮತ್ತೆ ನಾನು ಎಲ್ರಿಗೆ ಹೇಳಿದ್ದು ಸರ್, ನಮ್ಮೂರಲ್ಲಿ ಫಸ್ಟ್ ಜಿಯೋ ಸಿಮ್ ತಗೊಂಡದ್ದೇ ನಾನು. ಆಮೇಲೆ ಕಮ್ಮಿಯಲ್ಲೂ 1,000 ಜನರಿಗೆ ಸಿಮ್ಮನ್ನು ತೆಗೆದು ಕೇಳಿದ್ದೆ ಹಾಗೆ. ಹೌದು ಸರ್, ನಮ್ಮ ಊರಲ್ಲಿ ಈಗ ಎಂತ ಹೇಳಿದರೆ ನೆಟ್ವರ್ಕ್ ಸಮಸ್ಯೆ ಮೊದಲನೆಯದಾಗಿ, ಮತ್ತು ರೀಚಾರ್ಜ್ ವ್ಯಾಲ್ಯೂ ಎಂಥದ್ದು ಅಮೌಂಟ್ ಕೂಡ ಭಾರಿ ಜಾಸ್ತಿ ಆಗಿದೆ. ಹಾಗೆ ನಮ್ಮೂರಲ್ಲಿ ಈಗ ಯಾರು 1,000 ಮಂದಿ ತಗೊಂಡಿದ್ದಾರೆ ಅವರೆಲ್ಲ ಇನ್ನೀಗ BSNL ತಗೊಳ್ಳೋದು ಅಂತ ಹೇಳ್ತಾ ಇದ್ದಾರೆ ಸರ್. ಅದಕ್ಕೆ ಈಗ ಭಾರಿ ತೊಂದರೆ ಆಗಿದೆ. ಒಂದು ಕಡೆ ನೆಟ್ವರ್ಕ್ ಇಲ್ಲ, ಒಂದು ಕಡೆ ಜಿಯೋ ಇದು ರಿಚಾರ್ಜ್ ಜಾಸ್ತಿ ಆಗಿದೆ. ಹಾಗೆ ನಮ್ಮದೊಂದು ಕುಗ್ರಾಮ ಸರ್, ಹಳ್ಳಿ ಕೆರವಾಶೆ. ಇಲ್ಲಿ ನಾನೊಂದು 1,000 ಮಂದಿ ಹತ್ರ ತಗೊಳಿಸಿದ್ದೇನೆ ಆ ಟೈಮಲ್ಲಿ, ರೆಫರ್ ಮಾಡಿ. ಆಯ್ತಾಯ್ತು. ಒಂದು ನೆಟ್ವರ್ಕ್ ಇದ್ದೊಂದು ಸಮಸ್ಯೆ, ಮತ್ತು ಅದು ರೀಚಾರ್ಜ್ ಕೂಡ ಮೊನ್ನೆ ಮದುವೆ ಆದಮೇಲೆ ಭಾರಿ ಜಾಸ್ತಿ ಮಾಡಿದ್ರು ಸರ್ ರೀಚಾರ್ಜ್ ಎಲ್ಲ. ಅವರಿದ್ದು ಅಮ್ಮನಿಯವರಿದ್ದು ಮಗನು. ಹಾಂ ಹೌದು ಸರ್, ಅಲ್ಲಿಂದ. ನಮಗೆ ಇಲ್ಲಿ ಎಂತ ಅಂದರೆ ಸರ್, ಮಳೆ ಬರುತ್ತೆ ಸರ್. ಮಳೆ ಇಲ್ಲದಿದ್ದರೂ ಕೂಡ ನೆಟ್ವರ್ಕ್ ಸಮಸ್ಯೆ. ಮಳೆ ಬಂದ ಮೇಲೆ ನನಗೆ ಡಾಟಾ ಆನ್ ಮಾಡಲಿಕ್ಕೆ ಇಲ್ಲ ಸರ್, ಆ ಥರ ಆಗಿದೆ ಪರಿಸ್ಥಿತಿ. ಇಲ್ಲ ಸರ್, ಅಂದರೆ ನಾನು ಹೇಳಿದ್ದಲ್ಲ ಸರ್, 1,000 ಜನರಲ್ಲಿ ಕೂಡ ಇದೇ ಸಮಸ್ಯೆ. ಅವರೆಲ್ಲ ಹೇಳ್ತಾ ಇದ್ದಾರೆ ಇನ್ನು BSNL ತಗೊಳ್ಳುವ. ಅದೇ ಹೇಳ್ತಾ ಇದ್ದಾರೆ ಸರ್. ನಾನೀಗ 1,000 ಮಂದಿ ಹತ್ರ ತಗೊಳ್ಳಿಕ್ಕೆ ಹೇಳಿ ಈಗ ನಾನೀಗ ತಪ್ಪಿಗೆ ಬಿದ್ದಂತ ಸರ್. ನನಗೆ ಈಗ ಅದೇ ಈಗ ಬೇಜಾರಾಗಿದೆ. ನೋಡಿ ಸರ್, ಹೇಳ್ತಾ ಇದ್ದಾರೆ ನನ್ನಿಂದಾಗಿ ನಾವು ಜಿಯೋ ತಗೊಂಡದ್ದು, ಇನ್ನು ಎಂತ ಮಾಡೋದು, ನೀನೇ ಕಾರಣ ಅಂತ ಹೇಳ್ತಾರೆ ಸರ್. ನನಗೆ ಬೇಜಾರಾಗ್ತದೆ, ನಾನು ಅಳ್ತೇನೆ ಸರ್. ಮತ್ತೆ ಹಾಂ, ಪರ್ಸನಲ್ ನಂಬರ್ ಬಿಡ್ತೀರಾ? ಹಾಂ ಸರಿಯಾಗಿಲ್ಲ ಅಂದರೆ ನಾವೇನು ಮಾಡಬೇಕು? ಅದೇ ಸರಿಯಾಗಲಿಲ್ಲ ಆದರೆ ಈಗ ಎಂತ ಮಾಡೋದು ಸರ್. ನನಗೆ ಈಗ ದೊಣ್ಣೆ ಹಿಡ್ಕೊಂಡು ಬಂದಿದ್ದಾರೆ ಎಲ್ಲ ಸೇರಿ. 2 ದಿವಸ ಆಗುದಿಲ್ಲ ಸರ್, 2 ದಿವಸ ಸಾಧ್ಯವೇ ಇಲ್ಲ. ಆಗ ಇಲ್ಲಿ ಈಗ 100 ಮಂದಿ ಬಂದಾಗಿದೆ ಮನೆ ಹತ್ರ. 1 ದಿವಸದಲ್ಲಿ ಸರಿ ಮಾಡಿ. ಹೌದಾ? ಸರಿ ಆಗಲಿಲ್ಲ ಅಂದರೆ ಅದೇ ಸರಿ ಆಗಲಿಲ್ಲ ಆದರೆ ನಾವೆಂತ ಮಾಡೋದು ಸರ್? ಅಲ್ಲಿಗೆ ಬರೋದಾ? ಪ್ರತಿಭಟನೆ ಮಾಡ್ತೀವಿ ಸಾಮೂಹಿಕ. ಅಂಬಾನಿ ಅವರ ಮನೆಗೆ ಬರ್ತೇವೆ ನಾವೆಲ್ಲ ಸೇರಿ ಒಟ್ಟಿಗೆ. ಒಂದು ಟ್ರೈನೇ ಬುಕ್ ಮಾಡ್ತೇವೆ. 1,000 ಜನ ಇದ್ದಾರೆ ಸರ್. ಇಲ್ಲ ನನಗೆ ಖರ್ಚಾಗ್ತದೆ, ಗಾಡಿಯಲ್ಲೆಲ್ಲ ಕರ್ಕೊಂಡು ಬರ್ಲಿಕ್ಕೆ ಆಗುದಿಲ್ಲ ಅವರನ್ನು. ನೋಡಿ ಸರ್, ಸರಿ ಮಾಡಿ ಸರ್ ದಯವಿಟ್ಟು. ಒಂದು ನಿಮ್ಮ ಹತ್ರ ಒಂದು ಗಿಫ್ಟ್ ಕೂಡ ಕೊಟ್ಟಿಲ್ಲ ಸರ್ ನಮಗೆ. ಇಷ್ಟು ಮಂದಿ ಇದ್ದೆಲ್ಲ ನಾವು ಇದು ಮಾಡಿದ್ದೇವೆ ನೋಡಿ. ನೀವು ಹೇಳಿದ್ರಿ ವ್ಯಾಲ್ಯೂಯೇಬಲ್ ಕಸ್ಟಮರ್ ಅಂತ. ಯಾವಾಗ ಜಿಯೋ ಸ್ಟಾರ್ಟ್ ಆಯಿತು ಅವತ್ತಿಂದ ನಾನಿದ್ದೇನೆ ಜಿಯೋದಲ್ಲಿ. ಒಂದು ಸರಿ ಮಾಡಿಸಿ. ಹಲೋ, ಅದೇ ಸರಿ ಮಾಡಿಸಿ ಸರ್. ಮತ್ತೆ ಕಂಪ್ಲೇಂಟ್ ತಗೊಳ್ಳೋದೆ ನಾವು ಪುನಃ ಯಾರ ಹತ್ರ ಹೇಳುದು? ನಿಮ್ಮ ಹತ್ರವೇ ಹೇಳಬೇಕು. ನಮ್ಮ ದೇವರು ಕೂಡ ನೀವೇ, ಹಾಗೆ ನಮ್ಮನ್ನ ಕಾಪಾಡುವವರು ಕೂಡ ಅದೇ. ಹಾಗೆ ಒಂದು ಸರಿ ಮಾಡಿಸಿ. ಹಾಂ ತಗೊಳ್ಳಿ ನಮಗೆ ಒಂದು ಸರಿ ಮಾಡಿ ಅಷ್ಟೇ. ನಮ್ಮೂರಲ್ಲಿ ನೆಟ್ವರ್ಕ್ ಬೇಕು. ಹಾಂ, ನಮ್ಮ ಜಿಯೋ ಟವರ್ ನಮ್ಮ ಊರಲ್ಲಿ ಜಿಯೋ ಟವರ್ ಕೂಡ ಇಲ್ವಂತ ಸರ್. ಒಂದು ಹಾಕಿಸ್ಲಿಕ್ಕೆ ಹೇಳಿ ಸರ್. ಟವರ್ ಉಂಟು ಸರ್? ಉಂಟ ನೋಡಿ. ಸರಿ, ಎಂತಾದ್ರೂ ಒಂದು ಮಾಡಿ. ಹಾಂ, ಎಂತಾದ್ರೂ ಮಾಡಿ ಸರ್. ಈ ಲೊಕೇಶನ್ ಟವರ್ ಉಂಟು. ಈ ಲೊಕೇಶನ್ ಅಲ್ಲಿ ಟವರ್ ಕಾಣ್ತದೆ ನೋಡಿ ಸರ್. ಹಾಂ, ಚೆಕ್ ಮಾಡಿ. ಆಯ್ತು ಸರಿ ಸರ್. ಎಲ್ಲ ಸರ್, A to Z ಅದೇ ಹೇಳಿದಲ್ಲ ನಾನು. ವ್ಯಾಲ್ಯೂಯಬಲ್ ಕಸ್ಟಮರ್. ಯಾವಾಗ ಜಿಯೋ ಸ್ಟಾರ್ಟ್ ಆಯಿತು ಇಲ್ಲಿ ನಮ್ಮೂರಲ್ಲಿ ಫಸ್ಟ್ ಸಿಮ್ ತಗೊಂಡದ್ದೇ ನಾನು. ಆಮೇಲೆ ಎಲ್ಲ ನನ್ನ ಹತ್ರ ಒಂದು 3,000 ಮಂದಿ ಕಾಂಟ್ಯಾಕ್ಟ್ ಇದ್ದಾರೆ ಸರ್. ಎಲ್ಲರ ಹತ್ರ ಹೇಳಿದ್ದೇನೆ ಜಿಯೋ ತಗೊಳ್ಳಿ. ಎಲ್ಲ ಫ್ರೀ ಇತ್ತು ಹಾಗೆ ಎಲ್ಲ ತಗೊಂಡಿದ್ದಾರೆ. ಈಗ ಈ ಥರ ಎಲ್ಲ ಆಗುವಾಗ ಹೇಳ್ತಾರೆ, ಆಗ ನೀನು ಹೇಳಿದ್ದಿ ಜಿಯೋ ತಗೋ ಅಂತ. ಈಗ ನಮ್ಮ ಜಿಯೋ ಹೋಗುವಾಗ ಯಾರಿದ್ದಾರೆ ಅಂತ ಕೇಳ್ತಿದ್ದಾರೆ. ಹಾಗಾಗಿ ಎಲ್ಲ ಸಮಸ್ಯೆಯನ್ನೊಂದು ಬಗೆಹರಿಸಿ ಸರ್ ಪ್ಲೀಸ್. ಹಾಂ ಓಕೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಹಾಂ, ಆಯ್ತು
ಹಾಂ ನಾನು 2 days, ಹೇಳ್ತೇನೆ 2 days. 2 days ಮಾತ್ರ, ಮತ್ತೆ ನಾವೆಲ್ಲ ಹೋಗುದು ಸಾಮೂಹಿಕ BSNL ಗೆ. ಹಾಂ ನಾನು ಅದೇ ಹೇಳಿದಲ್ಲ ಸರ್, ಒಂದಿಬ್ರು ಮಂದಿ ಅಲ್ಲ, 1,000 ಮಂದಿ ಇದ್ದಾರೆ ನನ್ನ ಹಿಂದೆ. ಎಲ್ಲ ಫೋಟೋ ನೋಡ್ತೀವಿ ಈಗ. ಹಾಂ ಹಾಂ ಅದೇ 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 ಸರ್, ನೋಡಿ ಒಂದು ಸರಿ ಮಾಡಿ. ಓಕೆ 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 ಹಾಂ ಓಕೆ ಓಕೆ, ನೈಸ್ ಡೇ, ಬಾಯ್ ಬಾಯ್.